ಮಹಾಪುರುಷದ ನಾಮಕ್ಕೆ ಮಹಿಮೆಯಾಗಲಿ. ಹಾಗೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ವಂದನೆ ಸಲ್ಲಿಸ್ತೇನೆ. ಪ್ರಿಯ ದೇವಜನಗಳೇ, ನಾವು ದೇವರಲ್ಲಿ ಭರವಸೆ ಬಿಟ್ಟು ನಮ್ಮ ಜೀವಿತಗಳನ್ನು ಸಾಗಿಸ್ಕೊಂಡು ಹೋಗಬೇಕು. ಯೆರೆಮೀಯನ ಪ್ರವಾದನ ಪುಸ್ತಕದಲ್ಲಿ 17ನೇ ಅಧ್ಯಾಯದಲ್ಲಿ ನಾವು ನೋಡಿದ 7ನೇ ವಚನದಲ್ಲಿ, ಯಾವನು ಯೆಹೋವನಲ್ಲಿ ಭರವಸೆ ಬಿಟ್ಟಿದ್ದಾನೋ ಅವನು ಧನ್ಯನು ಅಂತ. ನಾವು ದೇವರಲ್ಲಿ ಭರವಸೆ ಬಿಟ್ಟಿದ್ದೀವಿ. ನಮ್ಮ ಕಷ್ಟಗಳ ಮಧ್ಯದಲ್ಲಿಯೂ, ನಮ್ಮ ಸಮಸ್ಯೆಗಳ ಮಧ್ಯದಲ್ಲಿಯೂ, ಅನಾರೋಗ್ಯದ ಮಧ್ಯದಲ್ಲಿಯೂ ಮತ್ತು ಸಾಲಗಳ ಮಧ್ಯದಲ್ಲಿಯೂ ಅನೇಕ ಪರಿಸ್ಥಿತಿಗಳು ನಾವು ಎದುರಾಕೊಂಡು ಹೋಗುವುದು. ಆದರೂ ಕೂಡ ಭರವಸೆ ನಾವು ದೇವರಲ್ಲಿಟ್ಟು ನಮ್ಮ ಜೀವಿತವನ್ನು ಸಾಗಿಸ್ತಾ ಇದ್ದೀವಿ. ದೇವರಲ್ಲಿ ಭರವಸೆ ಬಿಟ್ಟವರು ಪ್ರಾರ್ಥನೆ ಮಾಡ್ತಾರೆ. ದೇವರಲ್ಲಿ ಭರವಸೆ ಬಿಟ್ಟುಕೊಂಡು ಸಾಗುವಂಥವರು ದೇವರಿಗೆ ಹತ್ತಿರವಾಗಿ ಇನ್ನೂ ದೇವರನ್ನು ಹೆಚ್ಚು ಬಯಸ್ತಾರೆ, ಇನ್ನೂ ಹೆಚ್ಚು ಬೆಳಿಬೇಕಂತ ಅನ್ಕೊಳ್ತಾರೆ. ದೇವರಲ್ಲಿ ನಮ್ಮ ಭರವಸೆ ಬಿಟ್ಟ ಕಾರಣ ಅದು ನಮ್ಮನ್ನು ಇನ್ನೂ ಉನ್ನತವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತದೆ. ಗಮನಿಸಿರಿ, ಅಬ್ರಹಾಮನು ದೇವರಲ್ಲಿ ಭರವಸೆ ಬಿಟ್ಟು ತನ್ನ ತಂದೆ ಮನೆಯನ್ನು ಬಿಟ್ಟು ಹೊರಗಡೆ ಬರುವಾಗ ದೇವರು ಆ ವ್ಯಕ್ತಿಯನ್ನು ಇನ್ನೂ ಬೇರೆ 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 ಪ್ರಾಂತಗಳು ಕರ್ಕೊಂಡು ಹೋದ. ಹಾಗೆ ಬೇರೆ 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 ಆಶೀರ್ವಾದ ನೆಲೆಗಳಿಗೆ ಕರ್ಕೊಂಡು ಹೋದ್ರು. ಹಾಗೆ ಬೇರೆ 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 ಪ್ರಾಬ್ಲಮ್ಸ್ ಎಲ್ಲ ಅದನ್ನು ಬಿದ್ದಾಗಲೂ ಕೂಡ ಬೇರೆ ಬೇರೆ ರೀತಿಯ ಅದ್ಭುತಗಳಲ್ಲಿ ದೇವರು ಕರ್ಕೊಂಡು ಹೋದ್ರು. ಅಬ್ರಹಾಮನ ಜೀವಿತ ಯಾವ ರೀತಿ ದೇವರು ನಡೆಸ್ಕೊಂಡು ಹೋದ್ರು ನೋಡಿ. ದೇವರಲ್ಲಿ ಭರವಸೆ ಬಿಟ್ಟಂತ ಅಬ್ರಹಾಮ್ ಮನೆಯಲ್ಲಿ ಹೆಂಡತಿ ಇದ್ವು. ಮನೆಯಲ್ಲಿದ್ದಾಗ ಅಬ್ರಹಾಮ್ ಇದ್ದ, ಆದರೆ ಹೆಂಡತಿಗೆ ಮಕ್ಕಳು ಇರಲಿಲ್ಲ ನೋಡಿ. ಅಲ್ಲೊಂದು ಕೊರತೆ ಇತ್ತು. ದೇವರಲ್ಲಿ ಭರವಸೆ ಇಟ್ಟು ಹೊರಗಡೆ ಬಂದ ಮೇಲೆ ಮಗು ದೇವರು ಕೊಟ್ಟರು. ಮನೆಯಲ್ಲಿ ಇದ್ದಾಗಲೂ ಕೂಡ ಆಸ್ತಿ ಇತ್ತು ಅಬ್ರಹಾಮನಿಗೆ, ಆ ಆಸ್ತಿಯಲ್ಲಿ ಸಮಾಧಾನ ಇರಲಿಲ್ಲ. ಆದರೆ ದೇವರಲ್ಲಿ ಭರವಸೆ ಬಿಟ್ಟು ಹೊರಗಡೆ ಬಂದ ಮೇಲೆ ದೇವರು ಎಲ್ಲದನ್ನು ಒದಗಿಸಿ ಕೊಟ್ಟರು. ಇವತ್ತು ಕೂಡ ನನಗಿರುವಂಥ ಹಣ ನನಗೆ ಸಮಾಧಾನ ಕೊಡುತ್ತೆ ಅಂತ ಅನ್ಕೊಂಡಿರ್ಬೋದು ಕೆಲವು ಜನ. ನನ್ನ ಜೊತೆ ಇರುವಂಥ ಆಸ್ತಿ ನನಗೆ ಸಮಾಧಾನ ಸಂತೋಷ ಕೊಡುತ್ತೆ ಅಂತ ಅನ್ಕೊಂಡಿರ್ಬೋದು ಕೆಲವು ಜನ. ಆದರೆ ಹಣ ಆಸ್ತಿ ಅನೇಕರ ಜೀವಿತಗಳಲ್ಲಿ ನಿದ್ದೆಯನ್ನು ಹಾಳು ಮಾಡಿದೆ. ಹಣ ಆಸ್ತಿ ಅನೇಕರ ಜೀವಿತದಲ್ಲಿ ಸಮಾಧಾನವನ್ನು ಹಾಳು ಮಾಡಿದೆ. ನಮಗೆ ದೇವರಿರಬೇಕು, ದೇವರ ಜೊತೆ ನಾವು ಹೋಗಬೇಕು, ದೇವರಲ್ಲಿ ಭರವಸೆ ಇದ್ದು ನಾವು ಹೋಗಬೇಕು. ನನಗೆ ಆಸ್ತಿ ಇಲ್ಲ, ಹಣ ಇಲ್ಲ, ಅನೇಕರ ಜೀವಿತಗಳಲ್ಲಿ ಸರಿಯಾದಂಥ ಮನೆ ವ್ಯವಸ್ಥೆಗಳಿಲ್ಲ ಅಂತ ಫೀಲ್ ಹಾಕ್ಕೊಂತ ಇರ್ಬೋದು. ಆದರೆ ನಾವು ದೇವರಲ್ಲಿ ಭರವಸೆ ಬಿಟ್ಟ ಕಾರಣ ನಾವು ಧನ್ಯರೇ. ಧನ್ಯತೆ ಅನ್ನುವಂಥದ್ದು ದೇವರಿಗೆ ನಮ್ಮನ್ನು ಹತ್ತಿರ ಮಾಡ್ತದೆ. ಈ ಲೋಕದಲ್ಲಿ ಲಾಜರನು ಈ ಲೋಕದ ಸ್ಥಿತಿಹೀನನಾಗಿದ್ದ. ಭೋಗಪುರುಷ ಎಲ್ಲ ಇತ್ತು, ಆದರೆ ಭೋಗಪುರುಷನಿಗೆ ಈ ಲೋಕದಲ್ಲಿ ನೆಲೆ ಇತ್ತು, ದೇವರ ಸಮ್ಮುಖದಲ್ಲಿ ಅವರಿಗೆ ನೆಲೆ ಇಲ್ಲ. ಲಾಜರನಿಗೆ ಈ ಲೋಕದಲ್ಲಿ ನೆಲೆ ಇರಲಿಲ್ಲ. ಈ ಡಿಡ್ಂಟ್ ಹ್ಯಾವ್ ಎ ಹೌಸ್. ಒಂದು ಮನೆ ಆಗಿರಲಿ, ಒಂದು ಘನವಾದಂಥ ಜೀವಿತ ಲೋಕಾನುಸಾರವಾಗಿರಲಿಲ್ಲ, ವ್ಯಕ್ತಿಗಿರಲಿಲ್ಲ. ಆದರೆ ದೇವರ ಸನ್ನಿಧಿಯಲ್ಲಿ ಅಬ್ರಹಾಮನ ಎದೆಗೆ ಒಬ್ಬ ಲಾಜರ್ ಇದ್ದಾನೆ. ಗಮನಿಸಿ, ಈ ಲೋಕದಲ್ಲಿ ದೇವರಿಗಾಗಿ ಒಳ್ಳೆಯ ವ್ಯಕ್ತಿಯಾಗಿ ಜೀವಿಸಿದ್ದಾರೆ. ನಾವು ಕೂಡ ದೇವರಲ್ಲಿ ಭರವಸೆ ಇಡಬೇಕು. ದೇವರನ್ನು ದೂಷಿಸುವಂಥ ಲೆಕ್ಕಕ್ಕೆ ಇಳಿದು ಹೋಗಬಾರ್ದು ನಾವುಗಳು. ದೇವರನ್ನ ಎದುರಾಕೊಂಡು ಮಾತಾಡುವಂಥ ಲೆಕ್ಕಕ್ಕೆ ಇಳಿದು ಹೋಗಬಾರ್ದು ನಾವುಗಳು. ಯಾಕೆ? ಭಕ್ತಿ ಮಾಡುವವರಿಗೆ ದೇವರು ತಕ್ಕ ಸಮಯದಲ್ಲಿ ಸಹಾಯ ಮಾಡ್ತಾರೆ. ನನ್ನ ಭಕ್ತಿ ನೋಡ್ತಾ ಇರೋ ದೇವರು ನಿನಗೂ ನನಗೂ ಒಂದೇ ರೀತಿ ಸಹಾಯ ಮಾಡ್ತಾರೆ. ಆತನು ಅಬ್ರಹಾಮನ್ನು ಬಿಡಿಸಿ ನಡೆಸಿದ್ದಾನೆ, ನಮಗೂ ಸಹಾಯ ಮಾಡ್ತಾನೆ. ಆತನು ಬಿಡಿಸಲು ಶಕ್ತನಾಗಿದೆ. ಶತ್ರುಗಳ ಕೈಯಿಂದ ದಾನಿಯೇಲ ಮತ್ತು ಸ್ನೇಹಿತರನ್ನ ಬಿಡಿಸಿದನು. ದೇವರಲ್ಲಿ ಭರವಸೆ ಬಿಟ್ಟು ಅಗ್ನಿಯಲ್ಲಿ ಹೋದ್ರು ಅವ್ರನ್ನ ಬಿಡಿಸಿದ್ರು, ಸಿಂಹದ ಗವಿಯಲ್ಲಿ ಭಕ್ತನು ಹೋದನು ಅವ್ರನ್ನ ಬಿಡಿಸಿದ್ರು. ದೇವರು ಬಿಡಿಸಿದ್ರಲ್ಲ, ನೀನು ನಾನು ದೇವರಲ್ಲಿ ಭರವಸೆ ಇರಬೇಕು. ಕೊರತೆಗಳಲ್ಲಿ ಹೋಗ್ಬೋದು, ಕೆಲವು ಸಾರಿ ಪ್ರೇಯರ್ ಮಾಡೋ ನಾವುಗಳು. ಅವಮಾನಗಳಲ್ಲಿ ಹೋಗ್ಬೋದು, ಕೆಲವು ಸಾರಿ ಭಕ್ತಿ ಮಾಡುವ ನಾವುಗಳು. ಬಹಳ ತಿರಸ್ಕಾರವಾಗಿ ಬಹಳ ಬಡ್ಡಿ ಕುಗ್ಗಲ್ಪಟ್ಟು ಜನಗಳ ನಿಂದೆಗೆ ಒಳಗಾಗ್ಬೋದು. ಆದರೂ ನಮ್ಮ ಭರವಸೆ ದೇವರಾಗಿರುವಾಗ ನಮ್ಮನ್ನೆಲ್ಲವನ್ನು ಕೂಡ ಒಂದಲ್ಲ ಒಂದು ದಿನ ಶ್ರೇಷ್ಠವಾಗಿ ಮಾಡ್ತಾರೆ. ಆಮೆನ್. ಲೋಕದ ಜನಗಳು ಅನೇಕ ಮಾತುಗಳು ನಮಗೆ ವಿರುದ್ಧವಾಗಿ ಮಾತಾಡ್ತಾರೆ. ದೇವರು ಅವುಗಳಿಂದ ತಪ್ಪಿಸಿ ನಮಗೆ ಸಹಾಯವನ್ನು ನೀಡ್ತಾರೆ. ನಮ್ಮ ದೇವರು ಸಹಾಯ ಮಾಡಲು ಶಕ್ತನು, ನಮ್ಮ ದೇವರು ನಮ್ಮನ್ನು ಬಿಡಿಸಲು ಶಕ್ತನು. ದೇವರಲ್ಲಿ ಯಾವನು ಭರವಸೆ ಬಿಟ್ಟಿದ್ದಾನೋ ಅವನು ಧನ್ಯನು. ನಾವು ದೇವರಲ್ಲಿ ಭರವಸೆ ಬಿಟ್ಟಿದ್ದೀವಿ. ಈ ಭರವಸೆ ಇನ್ನು ಉತ್ತುಂಗಕ್ಕೆ ಹೋಗ್ಬೇಕಂದ್ರೆ ದೇವರ ವಾಕ್ಯಗಳು ಕೇಳಬೇಕು. ದೇವರ ವಾಕ್ಯಗಳು ಕೇಳುವಾಗ ನಮ್ಮ ದೇವರಿಗೆ ಹತ್ತಿರವಾಗ್ತದೆ. ಅದಕ್ಕೆ ಕೀರ್ತನ 1ರಲ್ಲಿ ನೋಡ್ತೇವೆ, ಯಾವನು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಹಗಲಿರುಳು ಆನಂದ ಪಡುವವನಾಗಿ ಅದನ್ನು ಧ್ಯಾನಿಸುತ್ತಿರುವನು ಅವನೆಷ್ಟೋ ಧನ್ಯನು. ನೋಡಿ, ಈ ಒಂದು ವಾಕ್ಯಗಳು ಧ್ಯಾನಿಸ್ತೇವೆ, ದೇವರಲ್ಲಿ ಭರವಸೆ ಬಿಡ್ತೇವೆ. ವಾಕ್ಯ ದೇವರು ನಮ್ಮ ಜೊತೆ ಮಾತನಾಡ್ತಾರೆ, ದೇವರಲ್ಲಿ ಭರವಸೆ ಬಿಡ್ತೇವೆ. ಕೆಲವು ಸಾರಿ ನಮ್ಮ ಮನಸ್ಸು ಲೋಕಾನುಸಾರವಾಗಿರುವಂಥ ಶತ್ರು, ಲೋಕದಲ್ಲಿರುವ ನಮ್ಮ ಶತ್ರು ಸೈತಾನ್, ಅವನು ಹಾಳು ಮಾಡಿ ನಮ್ಮ ಮನಸ್ಸನ್ನ, ನಮ್ಮ ಹೃದಯವನ್ನ ಹಾಳು ಮಾಡ್ಬೇಕಂತ ಬರ್ತಾರೆ. ಹಾಗೆ ನಾವು ವಾಕ್ಯ ಓದುವಾಗ ವಾಕ್ಯ ದೇವರು ನಮ್ಗೆ ಹೇಳ್ತಾನೆ, ನೀವು ದೇವರಲ್ಲಿ ಭರವಸೆ ಬಿಡಿ ಅಲ್ವಾ, ದೇವರಲ್ಲಿ ಭರವಸೆ ಬಿಟ್ಟು ಹೋಗುವಂತ. ಯೇಸು ಸ್ವಾಮಿ 40 ದಿನ ಉಪವಾಸ ದಿನಗಳಾದಾಗ ಶೋಧಕರು ಬಂದರು, ಶೋಧಿಸಿದರು. ಆತನು ತಂದೆಯಾದ ದೇವರಲ್ಲಿ ಭರವಸೆ ಬಿಟ್ಟಿದ್ದರು. ಯೇಸು ಸ್ಪಷ್ಟವಾಗಿ ಹೇಳ್ತಾನೆ, ತಂದೆಯೇ ನಿನ್ನ ಚಿತ್ತ ಮಾಡಬೇಕು. ನಾನು ತಂದೆ ಚಿತ್ತ ಮಾಡಲಿ ಆತನು ಬಂದಿದ್ದಾನೆ. ತಂದೆಯೇ ನಿನ್ನನ್ನು ಬಲಪಡಿಸುವಂತಕ್ಕಂಥದ್ದು ಅಲ್ವಾ. ಸೊ ದೇವರ ಒಂದು ಮಾರ್ಗಗಳಲ್ಲಿ ಯೇಸು ಸ್ವಾಮಿ ಕೂಡ ನಡೆದನು. ಆತನು ಭರವಸೆ ಇಟ್ಟು ನಾನು ನೀನು ಆತನಲ್ಲಿ ಭರವಸೆ ಬಿಡಬೇಕು. ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಕೆಲವು ಸಾರಿ ಅಂದ್ಕೊಂಡಿರ್ಬೋದು, ನಾನು ದೇವರಲ್ಲಿ ಭರವಸೆ ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನ ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲ, ನನ್ನ ಗಂಡನಿಗೆ ಜಾಬ್ ಸರಿ ಇಲ್ಲ, ನನ್ನ ಮನೆಯಲ್ಲಿ ನನಗೂ ನನ್ನ ಗಂಡನಿಗೆ ನನ್ನ ಹೆಂಡತಿಗೆ ಅನೇಕ ಸಮಸ್ಯೆಗಳು ಎದುರಾಗಿದೆ, ನನ್ನ ಮನೆ ಇನ್ನೊಬ್ಬರ ಮನೆ ಮುಂದೆ ಅವಮಾನಕರವಾದ ಸ್ಥಿತಿಯಲ್ಲಿ ಹೋಗ್ತಾ ಇದೆ, ಹೆಂಗೆ ಭರವಸೆ ಬಿಡಬೇಕು ಅಂತಕ್ಕಂಥದ್ದು ದೇವರ ವಾಕ್ಯದಲ್ಲಿ ಕೂಡ ನೋಡ್ರಿ. ಯೋಬನ ಸ್ಥಿತಿ, ಯೋಬನು ದೇವರಲ್ಲೇ ಭರವಸೆ ಬಿಟ್ಟಿದ್ದಾನೆ, ಅನೇಕ ಸ್ಥಿತಿಗಳು ಎದುರಾಯಿತು.
ದೇವರು ಬಿಟ್ರ ಅನೇಕ ಸ್ಥಿತಿಗಳು ಹೇಳ್ಕೊಳ್ಳೋದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಈವನ್ ವೈಫ್ ರಿಜೆಕ್ಟೆಡ್ ಆ್ಯಂಡ್ ಶಿ ವೆಂಟ್ ಅವೇ. ಆದರೂ ಕೂಡ ಮಕ್ಕಳು ಎಲ್ಲರೂ ಹೋದ್ರು. ಈ ಲಾಸ್ಟ್ ಎವ್ರಿಥಿಂಗ್ ಬಟ್ ನಾಟ್ ಗಾಡ್. ಗಮನಿಸಿರಿ, ಎಲ್ಲ ಕಳ್ಕೊಂಡ, ದೇವರನ್ನ ಕಳ್ಕೊಳ್ಳಿಲ್ಲ. ನಾವು ನೀವು ಹಾಗೇನೆ ನಮ್ಮ ಜೀವಿತದಲ್ಲಿ ದೇವರ ಭರವಸೆ ಬಿಟ್ಟಿದ್ರೆ ದೇವರನ್ನ ಯಾವತ್ತೂ ಕಳ್ಕೊಳ್ಳೋದಿಲ್ಲ ನಾವು. ಇಫ್ ಗಾಡ್ ಇಸ್ ವಿತ್ ಅಸ್ ದೆನ್ ವಿ ಹ್ಯಾವ್ ಎವ್ರಿಥಿಂಗ್. ದೇವರು ನಮ್ಮ ಜೊತೆ ಇದ್ದಾಗ ಎಲ್ಲ ನಮಗೆ ಇದು ಹಾಗೇನೆ. ಸಹೋದರ ಸಹೋದರಿ, ನಾವು ನೀವು ದೇವರಲ್ಲಿ ಭರವಸೆ ಬಿಟ್ಟೇ ಹೋಗೋಣ. ಯಾಕಂದರೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ, ಇನ್ನು ಮೇಲೆ ಕೂಡ ನಡೆಸಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಕೇಳಿದಂಥ ವಾಕ್ಯಗಳ ಮೂಲಕ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ನಿಮಗೋಸ್ಕರವಾಗಿ ಪ್ರೇಯರ್ ಮಾಡ್ತೇವೆ. ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳು ಏನೇ ಇರಲಿ ನಮಗೆ ತಿಳಿಸಿರಿ. ಖಂಡಿತವಾಗಲೂ ಕರ್ತನ ಸಮ್ಮುಖದಲ್ಲಿ ನಾವು ಆಶೀರ್ವಾದವಾಗಿ ಬಾಳೋಣ. ಪ್ರಾರ್ಥನೆ. ಪರಿಶುದ್ಧನಾದ ದೇವರೇ ಸ್ತೋತ್ರ. ಕರ್ತನೆ, ಇವತ್ತು ವಾಕ್ಯವನ್ನು ಧ್ಯಾನಿಸಿದ್ವಿ. ದೇವ, ನಾವು ನಿಮ್ಮಲ್ಲಿ ಭರವಸೆ ಬಿಟ್ಟು ನಮ್ಮ ಜೀವಿತಗಳು ಸಾಗುವ ಹಾಗೆ ನಮಗೆ ಕೊಟ್ಟು ತೋರಿಸು. ಹಾಗೆ ನಾವು ನಡಿಬೇಕು, ಸಹಾಯ ಮಾಡು, ಬಲಪಡಿಸು. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್.